ನಮಸ್ಕಾರ ಸ್ನೇಹಿತರೆ, ನಾನು ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದ್ರೆ ನಿಮಗೆ ಮೇಜರಾಗಿ ಡಾಗ್ನ ಯಾಕೆ ಸಾಕಬೇಕು ಅನ್ನೋದೊಂದ್ರ ಬಗ್ಗೆ ನಿಮ್ಗೆ ಹೇಳಕ್ಕೆ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ನಾವು ಜರ್ಮನ್ ಶೆಫರ್ಡ್ ಕೆನಲ್ಲು ಕರ್ನಾಟಕದಿಂದ ನಾವು ಮಾತಾಡ್ತಿರೋದು. ಫಸ್ಟ್ ಆಫ್ ಆಲ್ ನಮ್ಮ ಡಾಗ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟು ಡಾಗ್ ಯಾಕೆ ಸಾಕಬೇಕು ಅಂತ ನಾನು ಫಸ್ಟ್ ಅದಕ್ಕೆ ಬರ್ತೀನಿ. ಯಾಕಂದರೆ ಮೇ ಬಿ ಈಗ ನಿಮಗೆ ಪ್ರಕಾರ ಕರೆಕ್ಟಾಗಿ ಹೇಳಿದ್ರೆ ನನ್ನ ಸಿಚುವೇಶನ್ ಆದರೂ ನಾನು ಹೇಳಿದರೆ ವಿಡಿಯೋ ಕ್ಲಿಯರ್ ಇಲ್ಲ, ಬ್ಯಾಕ್ಗ್ರೌಂಡ್ ಅಷ್ಟು ಇದಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಷಯ ಕೊಡ್ತೀನಿ ಏನಂತ ಹೇಳಿ. ಡಾಗ್ಗಳಲ್ಲಿ ಎಲ್ಲ ಡಾಗು ಸಾಕೋದು ಏನು ಸೆಕ್ಯೂರಿಟಿಗೆ ಅಂತ ಅಲ್ಲ, ಒಂದು ಮನೆ ಒಬ್ಬರು ಸದಸ್ಯರಾಗಿ ಅಥವಾ ಒಂದು ನಮಗೆ ಮೇಜರಾಗಿ ಏನಕ್ಕೆ ಒಂದು ಫೀಲಿಂಗು ಅಥವಾ ಡಾಗ್ ಪ್ರೀತಿ ಇದೆಯಲ್ಲ, ತುಂಬ ಸೆಂಟಿಮೆಂಟ್ ಇರೋ ಪ್ರಾಣಿ ಇದು. ಡಾಗ್ ಒಂದಿದ್ರೆ ಎಂಥ ಫೀಲಿಂಗ್ ಬೇಕಾದ್ರೆ ನಾವು ಮರಿಬೋದು. ಅದ್ರ ಜೊತೆಗೆ ಡಾಗ್ದು ಒಂಥರ ಹಚ್ಕೊಬಿಡುತ್ತೆ ತುಂಬ. ಅದು ಹಚ್ಕೊಬಿಟ್ರೆ ಅದು ಒಂಥರ ಮನಿ ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅಪ್ಪ ಅಮ್ಮ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ವೈಫ್ ಇರ್ಬೋದು, ಯಾರನ್ನಾಗಲಿ ಒಂದು ದೊಡ್ಡದಾಗಿ ಇದು ಆಗ್ಬಿಡುತ್ತೆ. ಅದಕ್ಕಾಗಿ ಡಾಗ್ ಯಾಕೆ ಸಾಕಬೇಕಂತ, ಅದರಲ್ಲಿ ಜರ್ಮನ್ ಶೆಫರ್ಡ್ ಡಾಗ್ ಇದೆಯಲ್ಲ, ಸೆಕ್ಯೂರಿಟಿ ವಿತ್ ವೆರಿ ಲಾಯಲ್ ಡಾಗ್ ಬ್ರೀಡ್ ಅದು ಜರ್ಮನಿಂದನೂ ಬಂದಿದೆ ಅದು ಡಾಗು ಆ ಥರ. ಯಾಕಂದ್ರೆ ನಾನು ಜರ್ಮನ್ ಶೆಫರ್ಡ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಜರ್ಮನ್ ಶೆಫರ್ಡ್ ಡಾಗು ನಾವು ಸಾಕಿದ್ದೀವಿ. ಅದ್ರದ್ದು ಏನಂತ ಗೊತ್ತು, ನಾನು ಜರ್ಮನ್ ಶೆಫರ್ಡ್ ಬಿಟ್ಟರೆ ಬೇರೆ ಯಾವುದೂ ಸಾಕಿಲ್ಲ. ಯಾವುದು ಸಾಕಬಾರ್ದು ಅಂತ ಇಲ್ಲ, ನಮಗೆ ಲೈಕ್ ಇರೋದು ಜರ್ಮನ್ ಶೆಫರ್ಡ್, ಅದಕ್ಕೆ ನಾವು ಒಂದು ಸಾಕಿದ್ದೀವಿ. ಈ ಡಾಗ್ ಸಾಕೋದ್ರಿಂದ ನೀವೇನು ಸೆಕ್ಯೂರಿಟಿ ಪರ್ಪಸ್ ಇರ್ಬೋದು ಅಥವಾ ಮನೆ ಒಬ್ಬರು ಸದಸ್ಯರು ಮೇಜರಾಗಿ ಒಬ್ಬೊಬ್ಬರೇ ಇದ್ದಾಗ ಮನೆಯಲ್ಲಿ, ಅಥವಾ ಒಬ್ಬರೇ ತಾತ ಅಪ್ಪ ಅಮ್ಮ ಅಥವಾ ಅಕ್ಕ ತಂಗಿಯರು ಯಾರೋ ಒಬ್ಬರೇ ಇದ್ದರೂ ತುಂಬ ಸೆಕ್ಯೂರಿಟಿ ಕೊಡುತ್ತೆ. ಟ್ರೈನಿಂಗ್ ಮಾಡಿಬಿಟ್ರೆ 100% ಸೆಕ್ಯೂರಿಟಿ, ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ನಿಮಗೆ ಹೇಗೆ ಬೇಕು ಹಂಗೆ ಮಾಡ್ಬೋದು. ರ್ಯಾಶ್ ಮಾಡ್ಬೇಕಂದ್ರೆ ರ್ಯಾಶು ಮಾಡ್ಬೋದು, ಅಥವಾ ನೀವು ರ್ಯಾಶ್ ಮಾಡೋದು ಬೇಡ ಅಥವಾ ನಾರ್ಮಲಾಗಿದ್ದರೂ ಅದೂ ಥರ ಇರುತ್ತೆ. ಅದರಲ್ಲೇ ಕ್ವಾಲಿಟಿ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ವೀಡಿಯೋದಲ್ಲಿ. ಬಟ್ ಯಾಕೆ ಸಾಕಬೇಕು ಅನ್ನೋ ಉದ್ದೇಶ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕ್ಯೂರಿಟಿ ವಿತ್ತು ಒಂದು ಮನೆ ಸದಸ್ಯವಾಗಿರುತ್ತೆ. ಯಾವುದೇ ಫೀಲಿಂಗ್ ಆಗಲಿ ಏನಾಗಲಿ ಅದ್ರ ಜೊತೆ ಶೇರ್ ಮಾಡ್ಕೋಬೋದು. ಅದು ತುಂಬ ಎಮೋಷನ್ ಇರೋದು. ಡಾಗ್ಗಳಿಗೆ ತುಂಬ ಎಮೋಷನ್ ಇರುತ್ತೆ. ಫಿಲಮ್ಗಳು ಬಂದಿದ್ದಾವೆ, ನೀವು ತುಂಬ ಕೆನಲ್ಗಳಲ್ಲಿ ನೋಡಿರ್ತೀರ, ಆಯಿತಾ. ಅದಕ್ಕಾಗಿ ಡಾಗ್ಗಳನ್ನ ಸಾಕೋದು ತುಂಬ ಯೂಸ್ ಇದೆ. ಬೇಕಾದ್ರೆ ಯಾರ ಮನೇಲಿ ಒಬ್ಬೊಬ್ಬರು ಇರ್ತೀರ, ಒಂದೊಂದು ಒಂಟಿತನ ಇರುತ್ತೆ, ಒಂದು ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು, ಅಥವಾ ಹುಡುಗ ಹುಡುಗಿ ವಯಸ್ಸಾದವರು ಯಾರೇ ಇರ್ಬೋದು. ಬಟ್ ಡಾಗು ತುಂಬ ಆನೆಸ್ಟ್ ಆಗಿರುತ್ತೆ. ಅದರಿಂದಾಗಿ ನಾವು ಯಾವುದೇ ಒಂದು ಇದನ್ನಿರ್ಬೋದು ಮರಿಬೋದು. ನಮ್ಮ ಜೊತೆ ಒಂದು ಕ್ಲೋಸ್ ಫ್ರೆಂಡ್ ಥರ ಇರುತ್ತೆ. ಯಾವ ಫ್ರೆಂಡು ಬೇಡ ಏನೂ ಬೇಡ ಆ ಥರ ಇರುತ್ತೆ. ನಾವು ಲಾಯಲಾಗಿ ಹೇಗಿರಬೇಕು ಅನ್ನೋದಿರುತ್ತೆ. ಅದಕ್ಕೆ ಫುಡ್ ಹಾಕೋದ್ರಿಂದ ಒಂದು ಪ್ರಾಣಿಗೆ ಒಂದು ಅದ್ರ ಲೈಫ್ ಲೀಡ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಅದಕ್ಕೆ ಪ್ರತಿಯೊಂದು ವ್ಯಾಕ್ಸಿನ್ನು ಅದೆಲ್ಲ ನೋಡ್ಕೋಬೇಕು. ನಮ್ಮ ಮಕ್ಳು ಹೇಗಿರುತ್ತೆ ಅದಕ್ಕಿಂತ ಜಾಸ್ತಿ ಖರ್ಚೇ ಬರುತ್ತೆ. ಡಾಗ್ ಯಾಕೆ ಸಾಕಬೇಕು ಅಂತ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಪಾಯಿಂಟ್ ನಂಬರ್ 1, ತುಂಬ ಪ್ರೀತಿ ಕೊಡುತ್ತೆ ನಮಗೆ ಅದು. ಅದನ್ನು ಮಾತ್ರ ಒಪ್ಕೊತೀನಿ. ತುಂಬ ಪ್ರೀತಿ ಕೊಡುತ್ತೆ, ನಾವು ಕೊಡ್ಬೋದು, ಅದು ಕೊಡುತ್ತೆ, ನಂಬಿರುತ್ತೆ ತುಂಬ, ಎಲ್ಲರಿಗಿಂತ ತುಂಬ ನಂಬಿಡುತ್ತೆ. 2ನೇ ಪಾಯಿಂಟ್ ಹೇಳೋದಾದರೆ ಸೆಕ್ಯೂರಿಟಿ ಪರ್ಪಸ್ಸು ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಜರ್ಮನ್ ಶೆಫರ್ಡ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಆಮೇಲೆ 3ನೇ ಪಾಯಿಂಟ್ ಹೇಳಿದ್ರೆ ಒಳ್ಳೆ ಲಾಯಲಿಟಿ ಇರುತ್ತೆ. ಕೆಲವೊಂದು ನಿಮಗೆ ಗೊತ್ತಿಲ್ಲ, ಕೆಲವೊಬ್ಬರು ಡಾಗಿಗಾಗಿ ಔಟ್ ಆಫ್ ಕಂಟ್ರಿಗೆ ಹೋದವ್ರು ವಾಪಸ್ ಬಂದಿದ್ದಾರೆ, ಬೇರೆ ಕಂಟ್ರಿಗೂ ಕಾರಣ ಅದು ಡಾಗ್ ಸಾಕಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರಲ್ಲ ಸ್ನೇಹಿತರೆ. ಅದಕ್ಕಾಗಿ ನಮ್ಮ KGS ಕೆನಲ್ ಕಡೆಯಿಂದ ನಾವು ಒಂದೊಂದು ಇಂಪ್ರೂವ್ಮೇಷನ್, ಈ ಡಾಗಿಗೆ ಸಾಕೋಕ್ಕಿಂತ ಮುಂಚೆ ಯಾಕೆ ಸಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಅದಕ್ಕಾಗಿ ನಾನು ಕೆಲವೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರು ಡಾಗ್ ಸಾಕಿದ್ರೆ ಅವರಿಗೆ ಇದ್ರ ಫೀಲಿಂಗ್ ಏನಂತ ಗೊತ್ತಿರುತ್ತೆ. ವಿಷಯ ಹೇಳಿದ್ದೀನಿ. ಈ ಹಿಂದ್ಗಡೆ ಯಾವ ವಿಡಿಯೋ ಆಗಲಿ ಒಂದು ಕ್ಲಾರಿಟಿ ಆಗಲಿ ಏನಿಲ್ಲ. ಯಾಕಂದ್ರೆ ಡಾಗ್ ಯಾಕೆ ಸಾಕಬೇಕು ಅನ್ನೋದು ಫಸ್ಟ್ ಇದು ಮಾಡಿದ್ದೀನಿ. ಆಮೇಲೆ ಸಾಕಿದ ಮೇಲೆ ಸಾಕೋ ಕ್ಯಾಪಸಿಟಿ ಇದ್ದರೆ ಸಾಕಬೇಕಂದ್ರೆ ಒಂದು ಫುಡ್ ಕೊಡೋದಿರ್ಬೋದು, ಅಥವಾ ಅದಕ್ಕೊಂದು ವ್ಯಾಕ್ಸಿನ್ ಮಾಡಿಸೋದಿರ್ಬೋದು. ಸಾಕೋಕ್ಕೆ ಇಷ್ಟ ಇದ್ದರೆ ಮನಸ್ಪೂರ್ವಕ ನಾನು ಸಾಕ್ತೀನಿ ಅಂತ ಇಷ್ಟ ಇದೆ. ಯಾರೋ ಹೇಳಿದ್ರು ಅಂತ ಸಾಕ್ಬಾರ್ದು, ಯಾರೋ ಕೊಟ್ಟರು ಅಂತ ಸಾಕ್ಬಾರ್ದು. ಯಾಕಂದ್ರೆ ನಿಮ್ಗೆ ಸಾಕೋಕ್ಕಾಗಲ್ಲ. ರಿಯಲ್ ಆಗಿ ಒಂದು ಆನೆಸ್ಟ್ ಪ್ರೀತಿಯಿಂದ ಸಾಕೋದಿದ್ರೆ ಮಾತ್ರ ಡಾಗನ್ನು ತಗೊಬಂದು. ಇಲ್ಲ ನಿಮಗೆ ಬೇಡ ಬಿಟ್ಟಾಕ್ಬಿಡಿ. ನಿಮ್ಮ ಕೈಲಿ ಎಷ್ಟೇ ದುಡ್ಡು ಇರಲಿ, ನೀವು ಎಷ್ಟೇ ಕೊಡಿ, 1 ಲಕ್ಷ ಕೊಡಲಿ, 2 ಲಕ್ಷ ಕೊಡಿ, ಡಾಗ್ನ ಚೆನ್ನಾಗಿ ನೋಡ್ಕೊತೀರಾ, ಪ್ರೀತಿ ಕೊಡಬೇಕು, ಟೈಮ್ ಕೊಡೋಕ್ಕಾಗುತ್ತಾ, ಡಾಗ್ ತೊಗೊಳ್ಳಿ. ಇಲ್ಲಾಂದರೆ ಏನೋ ಸುಮ್ಮನೆ ತೊಗೊಂಡೋಗೋದು, ಎಲ್ಲ ಬಿಟ್ಟು ಹೋಗೋದು, ಪ್ರಾಬ್ಲಮ್ ಮಾಡೋದು, ಅದು ಹುಷಾರಿಲ್ಲ ಅಂದರೆ ಡೆತ್ ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಡಾಗ್ದು ಭಾಳ ಪಾಪ ಇದ್ದಂಗೆ. ತುಂಬ ಚೆನ್ನಾಗಿ ನೋಡ್ಕೊಂಡು ಇದ್ದರೆ ಅದೆಲ್ಲ ನಿಮಗೆ ಪ್ರೀತಿ ಎಲ್ಲ ಕೊಡುತ್ತೆ. ಆ ಪ್ರೀತಿಯಿಂದ ನೀವು ಏನು ಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸುಮ್ಮನೆ ಮನುಷ್ಯನ ನಂಬಿಟ್ಟು ನೀವು ಹಾಳಾಗೋದು ಇದೆಲ್ಲ ತುಂಬ ತೊಂದರೆ ಮಾಡ್ತೀರಾ. ಇದನ್ನ ಯಾಕೆ ಹೇಳಿದೆ ಅಂದರೆ, ಈ ವಿಷಯ ನಿಮಗೆ ಗೊತ್ತಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳಿದೆ. ವಿಡಿಯೋ ಕ್ಲಿಯರ್ ಇಲ್ಲ, ಕ್ಷಮಿಸಿ. ಮತ್ತು ಮುಂದಿನ ವಿಷಯಗಳಲ್ಲಿ ನಾನು ಇದೇ ಸ್ವಲ್ಪ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಮ್ಮ ಕೆನಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ಡಾಗ್ಗಳು ಯಾವ್ಯಾವ ಇದ್ದಾವೆ, ನಾನು ಎಲ್ಲಿಂದ ತಂದಿದ್ದೀನಿ, ಎಷ್ಟೇ ದುಡ್ಡು ಕೊಟ್ಟಿದ್ದೀನಿ, ಯಾಕೆ ಮರಿಗಳಿಗೆಲ್ಲ ಜಾಸ್ತಿ ಇರುತ್ತೆ, ಯಾವ್ಯಾವ ಕ್ವಾಲಿಟಿ ಇರುತ್ತೆ. ನಾನು ಜರ್ಮನ್ ಶೆಫರ್ಡ್ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಬೇರೆದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಜರ್ಮನ್ ಶೆಫರ್ಡ್, ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.